ಮೇಡಮ್ ಪಿಕ್ಚರ್ ನೋಡಿದ್ರೆ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಅವ್ರು ಎಷ್ಟು ಎಫೆಕ್ಟ್ ಹಾಕಿದ್ರು ನೋಡಿ ಸರ್, ಡೈರೆಕ್ಟ್ ಎಷ್ಟು ಪ್ರಯತ್ನ ಮಾಡಿ ಸಿನಿಮಾಗೋಸ್ಕರ ಮಾಡಿದ್ರು. ಚೆನ್ನಾಗಿದೆ ಸರ್, ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡೋಂಥ ಮೂವಿ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಸರ್. ಮೇಡಮ್ ಗಾಸಿಪ್ ಬೇರೆ ಸುದ್ದಿ ನಡೀತಾ ಇದೆ ಸರ್ ಅದೆಲ್ಲ ಸುಳ್ಳು ಸರ್, ಷಡ್ಯಂತ್ರಗಳು ಸರ್. ಇಂಥ ಟೈಮಲ್ಲೇ ಬರ್ಬೇಕಾ? ಇಲ್ಲ ರಿಲೀಸ್ ಆದ್ಮೇಲಾದ್ರೂ ಬರ್ಬೋದಾಯ್ತು, ಇಲ್ಲ ಮುಂಚೆನೆ ಬರ್ಬೋದು. ಇದೆಲ್ಲ ಷಡ್ಯಂತ್ರ ಸರ್, ಷಡ್ಯಂತ್ರ. ಯಾರ್ದಂತಾರೆ ಮೇಡಮ್ ಷಡ್ಯಂತ್ರ? ನೀವು ತನಿಖೆ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತಲ್ಲ ಸರ್. ಅವ್ರು ನೋಡಿದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತಾರೆ, ನೀವು ನೋಡಿದ್ರೆ ತನಿಖೆ ಆದ್ಮೇಲೆ ಹೇಳ್ತೀರಿ. ಮಾಡಿದಾಗ ಗೊತ್ತಾಗುತ್ತೆ ಬಿಡಿ ಸರ್. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀವಿ. ಕಾನೂನಿನಿಂದ ಏನೇನು ಉತ್ತರ ಕೊಡಬೇಕು ಅದೆಲ್ಲ ನಾವು ಕೊಡ್ತೀವಿ ಸರ್. ಎಲ್ಲ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಸಿನಿಮಾ ನೋಡಿ ತುಂಬ ಕಷ್ಟಪಟ್ಟು ಶ್ರಮ ಮಾಡಿ 3 ವರ್ಷ ಸತತವಾಗಿ ಮಾಡಿರೋಂಥ ಮೂವಿ. ಜನಕ್ಕೆ ಮೋಸ ಆಗಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟರೆ ಜನಕ್ಕೆ ಮೋಸ ಆಗಲ್ಲ. ಫ್ಯಾಮಿಲಿ ಸಮೇತವಾಗಿ ಮೂವಿ ನೋಡ್ಬೋದು. ಬಂದು ಎಲ್ಲ ನೋಡಿ ಪ್ರೋತ್ಸಾಹ ಮಾಡಿ ನಮ್ಮನ್ನೆಲ್ಲ ಬೆಳೆಸಿದ್ದೀರಾ, ಹಾರೈಸಿದ್ರೆ ಎಲ್ಲ ಟೈಮಲ್ಲೂ. ಈ ಟೈಮಲ್ಲಿ ಕೈ ಬಿಡಬೇಡಿ, ಎಲ್ಲ ಬಂದು ಕೈ ಮುಗಿ ಕೇಳ್ಕತೀನಿ. ಬಂದು ಸಿನಿಮಾ ನೋಡಿ, ವೈಯಕ್ತಿಕವಾಗಿ ಇರಲಿ. ನಾವು ಕಾನೂನು ರೀತಿಯಿಂದ ಏನೇನು ಕೊಡಬೇಕು ಅದೆಲ್ಲ ನಾವು ಕೊಡ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನೀವು ಬಂದು ಸಿನಿಮಾ ನೋಡಿ ಪ್ಲೀಸ್ ಎಲ್ಲರೂ ಹಾರೈಸಿ. ಮೇಡಮ್ ಇದು ಮುಂಚೆನೇ ಗೊತ್ತಿತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲದೆಲ್ಲ ಮಾಡಿರೋ. ನನಗೆ ಗೊತ್ತಿದ್ದಕ್ಕೆ ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನನಗೆ ಗೊತ್ತಿಲ್ಲ ಸರ್. ಮೇಡಮ್ ಕೆಲವರು ಹೇಳ್ತಾರೆ ಇದು ಫಿಲಮ್ ಗಿಮಿಕ್ಕು ಅಂತಾರೆ, ಅವ್ರು ಮಾಡ್ತಾರೆ ಫಿಲಮ್ ಗಿಮಿಕ್ಕು, ಇದಕ್ಕೆಲ್ಲ ಏನು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲದೆ ಉತ್ತರ ನಾವು ಹೆಂಗೆ ಸರ್ ಕೊಡೋದು? ಅಲ್ಲ ಮೇಡಮ್, ಇದು ಫಿಲಮ್ ಗಿಮಿಕ್ ಮಾಡ್ತಿದ್ದಾರೆ, ಪ್ರಚಾರಕ್ಕೋಸ್ಕರ ಗಿಮಿಕ್ ಮಾಡ್ತಿದ್ದಾರೆ ಅಂತ. ಸರ್ ಒಂಚೂರು ಈ ಕಡೆ ಬಂದ್ಬಿಡಿ ಸರ್.